ಮೇಡಮ್ ಅದೇ ರೀತಿಯಾಗಿ ಈಗ ಎಜುಕೇಷನ್, ಈಗ ಅದು ಹೆಸರು ಮತ್ತು ಡಿಸ್ಟಿಕ್, ಅದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಮೇಡಮ್ ತಮಗೆ ಅಂತ? ನನಗೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಂದರೆ ನನಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಅಂತ ರೈಸ್ ಆಗಿತ್ತು, BA ಆದಮೇಲೆ MBA ಯಾಕೆ ಅಂತ ಈ ಪ್ರಶ್ನೆ ನನಗೆ ನನ್ನ ಇಂಟರ್ವ್ಯೂ ಪ್ಯಾನಲಲ್ಲಿ ಕೇಳಿದರು. ಬಹುಶಃ BA ಆದಮೇಲೆ ನಾವು ಹೇಳ್ದಂಗೆ B.Ed ಅಥವಾ MA ನಮ್ಮ ಸ್ಟ್ರೀಮಲ್ಲೇ ಮಾಡ್ತಾರೆ, MBA ಯಾಕೆ ಅಂತ ಕೇಳಿದ್ರು. ಲೈಕ್ MBA ಒಂದು ಏನು ಬಿಸ್ನೆಸ್ ಒಂದು ಓರಿಯೆಂಟೆಡ್, ಪ್ಲಸ್ ನನಗೆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎಕ್ಸ್ಟ್ರಾ ಓದಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ನನಗೆ ಬೇರೆ ಕಡೆ ಮೂವ್ ಆಗುವಂಥ ಅವಕಾಶ ಇರಲಿಲ್ಲ. ಅಂದರೆ ನನಗೆ ಬೇರೆ ಕಡೆ ನಾನು ಇದ್ದಿದ್ದು ಹೇಳಿದಾಗೆ ನಾನು ವಿಜಯನಗರ ಜಿಲ್ಲೆಯಲ್ಲಿದ್ದೆ, ನನಗೆ ಅಲ್ಲಿಂದ ಧಾರವಾಡಗೋ ಬೆಂಗಳೂರಿಗೋ ಕಳಿಸೋ ಅಷ್ಟು ಪರಿಸ್ಥಿತಿ ನಮ್ಮ ಮನೇಲಿ ಇರಲಿಲ್ಲ. ಸೊ ನನಗೆ ಇರೋವಂಥ ಸೋರ್ಸಲ್ಲೇ, ಇರೋವಂಥ ರಿಸೋರ್ಸಲ್ಲೇ ನಾನು ಅಲ್ಲೇ ಇರುವಂಥ ಒಂದು ಕಾಲೇಜಲ್ಲಿ MBA ಇತ್ತು. ಆಗ MA ಕೂಡ ಬೇರೆ ಅಲ್ಲಿ ಕಾಲೇಜಸಲ್ಲಿ ಅವೈಲೇಬಲ್ ಇದ್ದಿಲ್ಲ. ಸೊ ಹಾಗಾಗಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ. ಓಕೆ, ಅದಕ್ಕಾಗಿ ನೋಡಿ ಸ್ನೇಹಿತರೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಿದೆ, ನೀವು ಯಾಕೆ ಅದನ್ನು ಮಾಡ್ಕೊಂಡಿದ್ದು ಅದನ್ನು ಸಮರ್ಥವಾಗಿ ಉತ್ತರ ಕೊಟ್ಟರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ.